ಒಂದೇ ಮಾತ್ರ ಹೇಳದೇ ಇರುವವರ ಕಿವಿ ಹಿಂಡಿ ಹೊರ ಹಾಕಬೇಕು ಅಂತ ಹೇಳಿಕೆ ನೀಡಿದ್ದ ಯೋಗಿ ಆದಿತ್ಯನಾಥರ ವಿರುದ್ಧ ಐಎಂ ತೊರಗಲ್ ತೀವ್ರ ಖಂಡನೆ. ನೇಷನ್ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಕಳೆದ 2 ದಿನಗಳ ಹಿಂದೆ ಉತ್ತರ ಪ್ರದೇಶದ ವಿಧಾನಸಭಾದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ಮಾತನಾಡುವಾಗ ಒಂದೇ ಮಾತರಂ ಗೀತೆಯನ್ನ ಹೇಳದವರಿಗೆ ಈ ದೇಶದಲ್ಲಿ ಬದುಕುವುದಕ್ಕೆ ಹಕ್ಕಿಲ್ಲ, ಒಂದೇ ಮಾತರಂ ಹೇಳದೇ ಇರುವವರನ್ನ ಕಿವಿ ಹಿಂಡಿ ಹೊರ ಹಾಕಬೇಕು ಅಂತ ನೀಡಿದ್ದ ಹೇಳಿಕೆಯನ್ನ ಧಾರವಾಡ ಜಿಲ್ಲಾ ಜಯಭಾರತ ಜನಸೇನಾ ಸಂಘದ ಜಿಲ್ಲಾಧ್ಯಕ್ಷ ಹಾಗೂ ಉತ್ತರ ಕರ್ನಾಟಕದ ಹಿರಿಯ ರಾಜಕೀಯ ಧುರೀಣರಾದ ಐಎಂ ತೊರಗಲ್ ಅವರು ತೀವ್ರವಾಗಿ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅವರು ಮಾತನಾಡ್ತಾ, ಯೋಗಿ ಆದಿತ್ಯನಾಥರು ಒಬ್ಬ ಮಾಮೂಲಿ ಯೋಗಿ ಮಾತ್ರ, ದೇಶದ ರಾಷ್ಟ್ರಪತಿಯಲ್ಲ ಅಥವಾ ಈ ದೇಶದ ರಾಜ ಅಲ್ಲ. ಈ ದೇಶದ ಚೌಕಿದಾರ ಯೋಗಿ ಆದಿತ್ಯನಾಥರಿಗೆ ಮರುಳಾಗಿ ಒಂದು ರಾಜ್ಯದ ಮುಖ್ಯಮಂತ್ರಿಗಳನ್ನಾಗಿ ಮಾಡಿದ್ದಾರೆ. ಇಂತಹ ಸ್ಥಾನದಲ್ಲಿರುವ ಯೋಗಿ ಆದಿತ್ಯನಾಥರು ಮುಸ್ಲಿಮರ ವಿರುದ್ಧ ಮಾತನಾಡುವುದು ಅತ್ಯಂತ ಖಂಡನೀಯ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ನಾನು ಐಎಂ ತೊರಗಲ್ ಅಂತೇಳಿ ಹಿರಿಯ ಸಮಾಜ ಸೇವಕ, ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆ ತಾಲೂಕುಗಳಲ್ಲಿ ಸಂಘಟಿಸುತ್ತಾ ಜನರಿಗೆ ಮೂಲಭೂತ ಸೌಲಭ್ಯ ಒದಗಿಸುತ್ತಾ ಮಾಡುತ್ತಾ ಬಡವರಿಗೆ ಮನೆ ಕೊಡುವುದು, ಆ ಜಾಗ ಕೊಡುವುದು, ಹಲವಾರು ಜನಪರ ಸೇವೆಗಳನ್ನು ಮಾಡುತ್ತಾ ಬಂದಿದ್ದೆ. ಒಳ್ಳೆ ಸಮಾಜ ಸೇವಕ ಆಗಿ ಕಳೆದ 40 ವರ್ಷದಿಂದ ಹೆಸರುವಾಸಿಯಾದ ವ್ಯಕ್ತಿ ನಾನು, ಐಎಂ ತೊರಗಲ್ ಅಂತೇಳಿ 40 ವರ್ಷದಿಂದ. ಈಗ ನಾನು ಈ ಮಾಧ್ಯಮದವ್ರಿಗೆ ಏನ್ ಹೇಳ್ಬೇಕಂದ್ರೆ, ಇವತ್ತಿನ ದಿನಪತ್ರಿಕೆಯಲ್ಲಿ, ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ನಮ್ಮ ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳು ಯೋಗಿ ಆದಿತ್ಯನಾಥ್ ಅವರು ಒಂದು ಭಯಾನಕ ವರ್ಡ್ ಅನ್ನು ಹೇಳಿದ್ದಾರೆ. ಅದೇನಂದ್ರೆ, ಒಂದೇ ಮಾತ್ರ ಯಾರು ಇರುವುದಿಲ್ಲ, ಅವರು ನಮ್ಮ ದೇಶಕ್ಕೆ ಇರಲು ಅರ್ಹರಿಲ್ಲ, ದೇಶ ಬಿಟ್ಟು ಹೋಗಿದೆ, ಇವ್ರು ಹೊರಗೆ ಹಾಕ್ರಿ ಅನ್ನೋ ಮಾತು ಅವರು ಹೇಳಿದ್ರು. ಅದು ಹೇಳಿದ್ರೆ ಹೆಂಗಪ್ಪ, ಅಲ್ಲೇ ಒಳಗಿದೊಳಗ ತಮ್ಮ ಸಚಿವಾಲಯದ ಹೇಳಬೇಕಿತ್ತು. ಏಕ್ದಮ್ ಜಗಜ್ಜಾಹಿರವಾಗಿ ಹೇಳ್ಬಿಟ್ರಿ ಯೋಗಿಯವರು. ಯಾಕ್ರಿಪ್ಪ ಯೋಗಿ, ನೀವು ಮಾಮೂಲಿ ಒಂದು ಯೋಗಿ, ಹೇಗೋ ನಿಮ್ಮ ಗಿಳಿ ಮಾತಿಗೆ ಮರುಳಾಗಿ ನಮಗ್ ಜನ ಓಟ್ ಹಾಕಿದ್ರು, ನೀವು ಮುಖ್ಯಮಂತ್ರಿ ಆದ್ರಿ. ನಿಮ್ಮ ಗಿಳಿ ಮಾತಿಗೆ ಜನ ಓಟ್ ಹಾಕಿದ್ರು, ಓಟ್ ಹಾಕಿದ್ರೆ ನೀವು ಮುಖ್ಯಮಂತ್ರಿ ಆದ್ರಿ. ಮುಖ್ಯಮಂತ್ರಿ ಆದ್ಮೇಲೆ ನೀವು ಯಾವ ಮುಖ್ಯಮಂತ್ರಿ? ಉತ್ತರ ಪ್ರದೇಶ ಅಷ್ಟ ಮುಖ್ಯಮಂತ್ರಿ. ನೀವು ಇಂಥವೆಲ್ಲ ಡಿಸಿಷನ್ ತೊಗೊಳಕ್ ನೀವು ಮುಖ್ಯಮಂತ್ರಿ ಅಲ್ಲ. ಹಿರಿಯರು ಅದಾರ, ಇಲ್ಲಿ ಪ್ರಧಾನಮಂತ್ರಿಗಳು ಅದಾರ, ರಾಷ್ಟ್ರಪತಿ, ನಮ್ಮ ದೇಶದ ರಾಷ್ಟ್ರಪತಿ ಅದಾರ. ಹೇಳ್ರಪ್ಪ, ಹೇಳ್ತಾರ ಅವ್ರು ಏನ್ ಡಿಸಿಷನ್ ತಗೋದ, ನೀವ್ ಯಾಕೆ ಡಿಸಿಷನ್ ತಗೊಳ್ರಿ? ನಿಮ್ಗೇನ್ ಹಕ್ಕದ ಡಿಸಿಷನ್ ತಗೋ? ಇರಾಕ್ ಹಕ್ಕಿಲ್ಲ, ಹೊರಗೆ ಹಾಕ್ರಿ, ಹೊರಗೆ ಹೋಗ್ರಿ ಅಂತ ಏನ್ ಹಕ್ಕದ ನಿಮ್ಗೆ? ಯಾಕೆ ಹೇಳ್ತಾ ಇದ್ದೀರಿ ಹಿಂಗೆ? ನಿಮ್ಗೆ ಇನ್ನೂ ಮುಸಲ್ಮಾನರ ಬಗ್ಗೆ ಗೊತ್ತಿಲ್ಲ. ಮುಸಲ್ಮಾನರ ಬಗ್ಗೆ ಈ ದೇಶಕ್ಕೆ ಎಷ್ಟವ್ರು ತ್ಯಾಗ ಮಾಡ್ಯಾರ, ಬಲಿದಾನ ಮಾಡ್ಯಾರ, ಎಷ್ಟು ಜೀವ ಹೋಗ್ಯಾವ ಇದ್ರೊಳಗೆ, ಎಷ್ಟು ಜೀವ ಹೋಗಿ ಕಳ್ಕೊಂಡ್ರ ಮುಸಲ್ಮಾನರು. ಇದು ನಿಮ್ಗೆ ಗೊತ್ತಿಲ್ಲ ಯೋಗಿ ಅವ್ರಿ. ನಿಮ್ಗೆ ಸ್ಟೋರಿ ನೋಡ್ರಿ, ನೀವು ಮಗು ಇದ್ದೀರಿ, ಇನ್ನು ನೀವು ಚಿಕ್ಕ ಮಗು ಇದ್ದೀರಿ ಯೋಗಿ ಅವ್ರಿ. ಎಚ್ಚರಿದ್ದು ಮಾತಾಡ್ರಿ ಮುಸಲ್ಮಾನರ ಬಗ್ಗೆ. ಡಾಕ್ಟರ್ ಸುಭಾಷ್ ಚಂದ್ರ ಬೋಸ್ ಜೀವಂತಿದ್ರೆ ನಿಮ್ಗೆ ಉತ್ತರ ಕೊಡ್ತಿದ್ರು ಅವರು. ಡಾಕ್ಟರ್ ಸುಭಾಷ್ ಚಂದ್ರ ಬೋಸ್ ಹಲವಾರು ಮೌಲ್ಯಗಳು, ಇದಕ್ಕೆ ತ್ಯಾಗ, ಬಲಿದಾನ, ಎದೆಯಲ್ಲಿ ಗುಂಡು ತಗೊಂಡ್ರ. ಕೆಲವೊಬ್ರು ಹಿಂದೆ ಗುಂಡು ತಗೊಂಡ್ರೆ ನಮ್ಗೆ ಎದೆಯೊಳಗೆ ಗುಂಡು ತಗೊಂಡ್ರ ಕೆಲವು ಮೌಲ್ಯಗಳು. ಈ ಎದೆಯೊಳಗೆ ಗುಂಡು ತಗೊಂಡಿದ್ ನೋಡಿ ಡಾಕ್ಟರ್ ಸುಭಾಷ್ ಚಂದ್ರ ಬೋಸ್ ಅವರು ಸರ್ದಾರ್ ಜಂಗ್ ಅಂತೇಳಿ ಕೆಲವು ಮೌಲ್ಯಗಳು ಬಿರ್ಸ್ಕೊಟ್ರ. ಇದು ಗೊತ್ತಂದ್ರೆ ನಿಮ್ಗೆ? ಗೊತ್ತಿಲ್ಲಿಕ್ರೆ ಮಂಗಳೂರು ಕುಡ್ಲಾ ಮಸೀದ್ಗೆ ಹೋಗ್ರಿ, ಅಲ್ಲೆಲ್ಲ ಪುಸ್ತಕ ಸಿಗ್ತಾವ. ಹಿಸ್ಟ್ರಿ ಎಲ್ಲ ಸಿಗ್ತಾವ. ನೀವು ಮಂಗಳೂರು ಕುಡ್ಲಾ ಮಸೀದ್ಗೆ ಹೋಗಿ ಕೇಳಿದ್ರೆ ಏನ್ ವ್ಯಕ್ತಿ ಮಾತಾಡಿ, ಏನ್ ಬೇಕಾದ್ರೆ ಬಾಯಿ ಬಂದ ಮಾತಾಡ್ಬೇಡ್ರಿ. ಮೋದಿ ಯೋಗಿ ಅವರೇ, ಈ ಹಿಂದೂ ಹಿಂಗ ಮಾತಾಡ್ರಿ ನೀವು. उनको पाकिस्तान को भेजना है, उनको बांग्लादेश को भेजना, पाकिस्तान जाने बेटे नहीं, तुम जाओ बांग्लादेश, तुम जाओ, हम इधर ही, हमारा देश है ये भारत माता के पेट में पैदा हुई है, भारत माता के पेट में विलीन होने वाले मुसलमान. हम ना जाओ बोल के हक नहीं किसी बात करने के, सोच के बात करना. हम 5 वक्त नमाज पढ़ते हैं, ये भारत माता की जमीन के ऊपर 5 वक्त नमाज पढ़ते हैं, उसको हमें पूजनीय बन गए मुसलमान. तुम इधर ಹಿಂಗೆ ಇಂಥವೆಲ್ಲ ಹೇಳಕ್ ಹೋಗ್ಬೇಡ್ರಿ. ಇಂಥವೆಲ್ಲ ಹೇಳಿ ಮನಸ್ಸು ಕೆಡಿಸ್ಬೇಡ್ರಿ ಭಾರತ ದೇಶದ ಜನತೆದ್ದು. ಮಂದಿಗೆ ತಲೆ ಕೆಡಿಸ್ಬೇಡ್ರಿ ಯೋಗಿ ಅವರೇ.
ಯಾಕಂದ್ರೆ ನೀವು ಇದ್ರ ಹಿಂದೆ ಹಿಂಗ ಮಾತಾಡ್ಕೊಂತೀರಿ, ನೀವು ಹಿಂಗ ಮಾತಾಡ್ ಬಂದ್ರೆ ನನ್ಗೆ ಓಟ್ ಹಾಕ್ತಾರ ಮತ್ತೆ ನಾ ಆರಿಸಿ ಬರ್ತೀನಿ ಅನ್ನೋ ಭಾವನೆ ನಿಮ್ಗೆ ಅದ. ಆದ್ರೆ ಈ ಟೈಪ್ ಕೀಳು ಮಟ್ಟದ ರಾಜಕೀಯ ಮಾಡಬೇಡ್ರಿ. ಯಾಕಂದ್ರೆ ಈಗ ಮುಸಲ್ಮಾನರು ಈಗ ಅಮೆರಿಕದ ಬಂದಿಲ್ಲ, ಲಂಡನ್ ಬಂದಿಲ್ಲ, ಇದೇ ದೇಶದಲ್ಲಿ ಹುಟ್ಟಾರ, ಇಲ್ಲೇ ದೇಶದಲ್ಲಿ ಬಡದಾಡಾರ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡ್ಯಾರ, ಮಡ್ದಾರ, ಸತ್ತಾರ, ಎಲ್ಲ ತ್ಯಾಗ ಬಲಿದಾನ ಮಾಡಿದಾರೆ ಮುಸಲ್ಮಾನರು. ಈಗ ಇದ್ರ ಬಗ್ಗೆ ನೀವು ಕಂಪಲ್ಸರಿ ಅಂತ ಹೇಳಿರಲಿಲ್ಲ, ಒಂದೇ ಮಾತ್ರ ಕಂಪಲ್ಸರಿ ಯಾಕೆ ಮಾಡಿದ್ರಿ? ಈ ಒಂದೇ ಮಾತ್ರ ಹಾಡುದಿಲ್ಲ ಅಂತ ಯಾವ ಮುಸಲ್ಮಾನರು ಹೇಳ್ಯಾರ ಇಲ್ಲಿವ್ರಿಗೆ? ನಾ ಹಾಡುದಿಲ್ಲ ಅಂತ ಯಾರು ಹೇಳ್ಯಾರೇನು? ಯಾರು ತಕರಾರು ಮಾಡಿಲ್ಲ, ಹಾಡಿಲ್ಲ. ತಕರಾರು ಮಾಡಿದ್ರು, ಅದು ಕೆಲವೊಂದು ಕ್ಲಾಸ್ ಅವರು, ನೀರೂರು, ಅವರೆಲ್ಲ ಹಿರಿಯರು ತೆಗ್ದಿದ್ರು. ಅದು ಇದು ತೆಗೀರಿಪ್ಪ ಅಂತ ಹೇಳಿದ್ರು, ತೆಗ್ದಿದ್ರು. ಅದನ್ನ ನಾವು ಅಲ್ಲಾ ರಬ್ಬಿಲ್ಗೆ ಅಷ್ಟೇ ಪೂಜಾನ ಮಾಡ್ತೀವಿ. ಇದು ದೇವಿ ಪೂಜಾ ಅಂತ ಹೇಳಿ ಒಂದು ಬರ್ತದಂತ ಒಂದು ಕ್ಲಾಸ್ ಅದು. ಆ ದೇವಿ ಪೂಜೆಗೆ ನಮ್ಗೆ ಹೇಳ್ಬೇಡ್ರಿಪ್ಪ, ದೇವಿ ಪೂಜಾ ಮಾಡ್ದಂಗ ಆಗ್ತದ, ಮಾಡಬೇಡ ಅಂತ ಹೇಳಿದ್ರು ಅಷ್ಟೇ. ಅದೊಂದು ತೆಗೀರಿಪ್ಪ ಪಾಯಿಂಟ್ ಅಂತ ಹೇಳಿದ್ರು. ಈಗ ಮತ್ತೆ ಪಾಯಿಂಟ್ ಜೋಡಿಸಿ ಗೃಹ ಸಚಿವಾಲಯದಿಂದ ಪಾಸ್ ಆಗೈತದ, ಅದು ಹೇಳಬೇಕ ಕಂಪಲ್ಸರಿ. ಹೇಳಿಕ್ರೆ ಈ ದೇಶ ಬಿಟ್ಟು ಹೋಗ್ರಿ. ಯಾಕ್ರಿ ಯೋಗಿಯವರೇ, ನೀವು ಹೋಗ್ರಿ ದೇಶ ಬಿಟ್ಟ. ನೀವು ಇಂದೆಲ್ಲ ಮಠ ಸೇರ್ತೀರಿ, ಗೊತ್ತೈತೆ ನಮ್ಗೆ. ನೀವು ಸೋಲ್ತೀರಿ, ಮಠ ಸೇರ್ತೀರಿ. ಅವ್ ಮಠದಾಗ ಅವಾಗ ಸೇರಿದಾಗ ನಿಮ್ಗೆ ಗೊತ್ತಾಗ್ತಿತ್ತು ಅವಾಗ ನಾ ತಪ್ಪು ಮಾತಾಡಿದ್ದೆ ಅಂತೆ. ಅದಾರ ರಾಷ್ಟ್ರಪತಿ ಹೇಳದ, ನೀವು ಕಂಪ್ಲೇಂಟ್ ಮಾಡ್ರಿ, ಹಿಂಗ ತಮ್ಮ ಮುಸಲ್ಮಾನರಿಗೆ ಡಿಸಿಷನ್ ತಗೋರಿ ಅಂತ ಕಂಪ್ಲೇಂಟ್ ಮಾಡ್ರಿ, ಸಂವಿಧಾನಕ್ಕೆ ಹೋಗಿ ಸಂವಿಧಾನ ಪಾಸ್ ಮಾಡ್ತೀರಿ. ಅವಾಗ ನಾವು ಅದನ್ನ ಮತ್ತೆ ಏನ ನಮ್ಗ ಅಲ್ಲ ರಬ್ಬಿಲ್ಲ ಅಲ್ಮೀನ್ ಏನ್ ಬುದ್ಧಿ ಕೊಡ್ತಾ ಮಾಡ್ತೀವಿ. ಆದ್ರೆ ನೀವೆಲ್ಲ ಇದನ್ನ ತಿಳಿಲಾರ್ದ ನೀವೇ ಡಿಸಿಷನ್ ತಗೊಂಡ್ರೆ ಹೆಂಗ್ ಯೋಗಿಯವ್ರಿ? ಇನ್ನೊಮ್ಮೆ ಹೆಂಗ್ ತಗೋಬಾರ್ದು. ಇಲ್ಲಿಗೆ ದೇಶದಂತೆ ಪ್ರತಿಭಟನೆ ಮಾಡಲಾಗುವುದು. ನಾವೊಬ್ಬ ರಾಷ್ಟ್ರೀಯ ಮಟ್ಟದ ಲೀಡರ್ ಇದ್ದೀನಿ. ನನ್ ಬಗ್ಗೆ ಕೇಳ್ಬೇಕಾದ್ರೆ ನೀವು ಬಾಂಬೆ, ಬೈಕೋಳ, ಮಜೀದ್ ಬಂದರ್, ಠಾಣಾ, ಇಲ್ಲೆಲ್ಲ ಜೈ ಭಾರತ ಜನಸೇವಾ ಸಂಘ ಈ ಸಂಘಟನೆ ಇಲ್ಲಿಂದ ನಾ ಸಂಘಟನೆ ಮಾಡ್ಕೊಂತ ಬಂದೀನಿ. ಅಲ್ಲಿ ಹಿರಿಯರು ಕೂಡಿಸ್ಕೊಂತ ಮಾತಾಡ್ಕೊಂತ ಅವ್ರ ಕಡೆ ಒಳ್ಳೆ ಸಂಪರ್ಕದ. ಗುಜರಾತ್, ಅಹಮದಾಬಾದ್, ಬನಾಸ್ಕಾಂಠ ಒಳಗೆ ಆಫೀಸ್ ಐತೆ ನಂದು. ಗುಜರಾತ್, ಬನಾಸ್ಕಾಂಠ, ಸೀತ್ಪುರ್, ಚಡೋತರ್, ಇಲ್ಲೆಲ್ಲ ನಮ್ಮ ಸಂಘಟನೆ ಅದಾವ. ಜೈ ಭಾರತ ಜನಸೇವಾ ಸಂಘ. ಗೋವಾ, ಪಂಜಿಮ್, ಮಹಾರಾಷ್ಟ್ರ, ಪುನಾ, ನಾಗ್ಪುರದಲ್ಲಿ ಹೋಗ್ರಿ. ನಾಗ್ಪುರ ಅಡ್ರೆಸ್ ಕೊಡ್ತೀನಿ. ಜೈ ಭಾರತ ಜನಸೇವಾ ಸಂಘ ವತಿಯಿಂದ ಎಷ್ಟೋ ಸಂಘಟನೆ ಮಾಡಕತ್ತೀವಿ ನಾವು ಅಲ್ಲಿ. ಜೈ ಭಾರತ ಜನಸೇವಾ ಸಂಘ, ಜನ ಯಾವ ಹಿಂದೂ ಇರ್ಲಿ, ಮುಸಲ್ಮಾನ್ ಇರ್ಲಿ, ಜನ ಭಾರತ ಜನಸೇವಾ ಸಂಘ. ಈ ಜನಸೇವಾ ಸಂಘದ ನಾವು ಸಂಘಟನೆ ಮಾಡತ್ತೀವಿ, ಸೇವಾ ಮಾಡಾಕತ್ತೀವಿ, ಅವ್ರದ್ದೇನು ಪ್ರಾಬ್ಲಮ್ ಸಾಲ್ವ್ ಮಾಡಾಕತ್ತೀವಿ. ನೀವು ಮಾಡಾಕತ್ತೀರಿ, UP-ದಲ್ಲಿ ಬಂದ್ ಗೊತ್ತ ಅಷ್ಟೇ ಹೇಳಿದ್ ಮುಗಿತ. ಅಡ್ಡಾಡ್ರಿ, ಮಾಡ್ರಿ, ಸೇವಾ ಮಾಡ್ರಿ, ಹಿಂಗೆ ಬೇಡ್ರಿ. ಯೋಗಿಯವರೇ, ಇದು ನಿಮ್ಮ ಯೋಗ್ಯತೆಗೆ ತಕ್ಕಲ್ಲ. ಅದು ಹಿರಿಯರ್ ಅದಾರ, ಡಿಸಿಷನ್ ತೊಗೊಳ್ಳದ. ನಮ್ಮ ಕೆಲವೊಂದು ಈ ಮೌಲ್ಯಗಳು ಅದಾರ, ಅವ್ರಿಗೂ ಮನವರಿಕೆ ಮಾಡ್ತೀವಿ. ಹಿಂಗ್ ತೊಗೊಂಡ್ರಪ್ಪ ಏನ್ ಮಾಡ್ಬೇಕಂತ ಹೇಳಿ ಕೇಳ್ಕೊತೀವಿ, ಮಾಡ್ತೀವಿ. ಇದು ಕಂಪಲ್ಸರಿ ಮಾಡಬೇಕ. ಮಾಡ್ಲಿಕ್ಕೆ ಹೊರಗೆ ಹೋಗ್ರಿ, ಹಕ್ಕದ ನಿಮ್ಗೆ ಹೋಗ ಕಳ್ಸಾಕ್. ನಮ್ಗೆ ನಿಮ್ಮನ್ನ ಕಳಿಸ್ತೀವಿ ನಾವು ಓದಿಲ್ಲ. ಲೆಕ್ಚರ್ ಮಾತಾಡ್ರಿ ಯೋಗಿಯವ್ರಿ. ಇನ್ಮೇಲೆ ಈಗ ಯಾವ್ದು ಮಾತಾಡ್ಬಾರ್ದು. ಇಲ್ಲಿಕ್ಕೆ ನಿಮ್ ವಿರುದ್ಧ ಪ್ರತಿಭಟನೆ ಮಾಡಲಾಗುವುದು. ಇಷ್ಟ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ. ನಿಮ್ಮ ವಿರುದ್ಧ ಅಲ್ಲ, ನಿಮ್ ವೈರಿ ಅಲ್ಲ. ನೀವು ಭಾರತದ ಪ್ರಜೆ, ನಾನು ಭಾರತದ ಪ್ರಜೆ. ಇದು ಕೆಟ್ಟ ಅನಿಸಿ ಹೇಳಿ ಇಷ್ಟ. ಎಲ್ಲ ಈ ಭಾರತ ಮಾತೆಯಲ್ಲಿ ಹೊಟ್ಟೆಯಲ್ಲಿ ಹುಟ್ಟಿ ಈ ಭಾರತ ಮಾತೆ ಹೊಟ್ಟೆಯಲ್ಲಿ ವಿಲೀನ ಆಗೋರು ನಾವು. ನಮ್ಮಿಂದ ಅಮೆರಿಕಾದ ರುದ್ರಭೂಮಿಯಲ್ಲಿ ಹೋಗಿಯೋದಿಲ್ಲ, ಲಂಡನ್ ರುದ್ರಭೂಮಿಯಲ್ಲಿ ಹೋಗಿಯೋದಿಲ್ಲ. ಹೆಚ್ಚಿನ ಮಾತಾಡ್ರಿ ಯೋಗಿಯವರೇ. ಇನ್ಮೇಲೆ ಯಾವುದು ಹಿಂಗ ತುಷ್ಟೀಕರಣ ಮಾತಾಗಬಾರ್ದು. ಎಚ್ಚರಿಂದ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್. ಕಾಮೆಂಟ್ ಮಾಡಿ, ಲೈಕ್ ಮತ್ತು ಶೇರ್ ಮಾಡಿ.